ಹಳ್ಳಿ ವಿರುದ್ಧ ನಗರ. ಅರ್ಜುನ್ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದ ಹುಡುಗ. ಎತ್ತರದ ಅಪಾರ್ಟ್ಮೆಂಟ್, ಟ್ರಾಫಿಕ್ ಸದ್ದು, ಮೊಬೈಲ್, ಗೇಮ್ಸ್, ಅವನ ಪ್ರಪಂಚವೇ ಅದಾಗಿತ್ತು. ಅವನಿಗೆ ಹಳ್ಳಿ ಅಂದ್ರೆ ಸಿನಿಮಾದಲ್ಲಿ ಮಾತ್ರ ಕಾಣುವ ಹಸಿರು ಹೊಲಗಳು ಮತ್ತು ಎತ್ತುಗಳ ಜೋಡಿ. ಒಂದು ದಿನ ಅವನ ಪೋಷಕರು ಅವನನ್ನು ಬೇಸಿಗೆ ರಜೆಗೆ ತಾತ ಅಜ್ಜಿಯಿರುವ ಹಳ್ಳಿಗೆ ಕಳುಹಿಸಲು ನಿರ್ಧರಿಸಿದರು. ಅಲ್ಲಿ ಇಂಟರ್ನೆಟ್ ಇದೆಯಾ ಎಂಬುದು ಅರ್ಜುನನ ಮೊದಲ ಪ್ರಶ್ನೆ. ಹಳ್ಳಿಗೆ ಬಂದ ಮೊದಲ ದಿನವೇ ಅವನು ಬೇಸರಗೊಂಡ. ನೆಟ್ ಸಿಗ್ನಲ್ ದುರ್ಬಲ. ರಾತ್ರಿ 8 ಗಂಟೆಗೆಲ್ಲೇ ಎಲ್ಲರೂ ಮಲಗುವ ಸಿದ್ಧತೆ. ರಸ್ತೆಯಲ್ಲಿ ಕಾರುಗಳ ಬದಲು ಎತ್ತುಬಂಡಿ. ಇಲ್ಲಿ ನಾನು ಹೇಗಿರ್ಲಿ ಎಂದವನು ಯೋಚಿಸಿದ. ಆದ್ರೆ ನಿಧಾನವಾಗಿ ಅವನ ದೃಷ್ಟಿ ಬದಲಾಗತೊಡಗಿತು. ತಾತನ ಜೊತೆ ಬೆಳಗ್ಗೆ ಹೊಲಕ್ಕೆ ಹೋದಾಗ ಮಣ್ಣಿನ ವಾಸನೆ ಅವನಿಗೆ ಹೊಸ ಅನುಭವವಾಯಿತು. ಅಜ್ಜಿ ಮಾಡಿದ ಬಿಸಿ ಜೋಳದ ರೊಟ್ಟಿ ಮತ್ತು ಬೆಣ್ಣೆ ಅವನಿಗೆ ನಗರದ ಫಾಸ್ಟ್ ಫುಡ್ಗಿಂತ ರುಚಿಯಾಗಿ ತೋರಿತು. ಹಳ್ಳಿಯ ಮಕ್ಕಳಾದ ರಮೇಶ್ ಮತ್ತು ಗೌರಿ ಅವನನ್ನು ಆಟಕ್ಕೆ ಕರೆದರು. ಮೊಬೈಲ್ ಇಲ್ಲದೆ ಕೂಡ ಎಷ್ಟು ಮೋಜು ಮಾಡಬಹುದು ಎಂದು ಅವನು ಮೊದಲ ಬಾರಿ ಅರಿತುಕೊಂಡ. ಒಂದು ದಿನ ಹಳ್ಳಿಯಲ್ಲಿ ನೀರಿನ ಕೊರತೆ ಉಂಟಾಯಿತು. ಬಾವಿ ಒಣಗುತ್ತಿತ್ತು. ಅರ್ಜುನ್ ತನ್ನ ಶಾಲೆಯಲ್ಲಿ ಕಲಿತ ಮಳೆನೀರು ಸಂಗ್ರಹಿಸುವ ವಿಧಾನವನ್ನು ತಾತನಿಗೆ ತಿಳಿಸಿದ. ಎಲ್ಲರೂ ಸೇರಿ ಮನೆಯ ಮೇಲ್ಛಾವಣಿಯಿಂದ ಮಳೆನೀರು ಸಂಗ್ರಹಿಸುವ ವ್ಯವಸ್ಥೆ ಮಾಡಿದರು. ಕೆಲವು ವಾರಗಳಲ್ಲಿ ಬಾವಿಯಲ್ಲಿ ಮತ್ತೆ ನೀರು ತುಂಬಿತು. ಹಳ್ಳಿಯವರು ಅರ್ಜುನನನ್ನು ಮೆಚ್ಚಿದರು. ಆ ದಿನ ಅವನು ಅರಿತುಕೊಂಡ, ನಗರದ ಶಿಕ್ಷಣವೂ ಹಳ್ಳಿಯ ಅನುಭವವೂ ಎರಡೂ ಮಹತ್ವವಾದವು. ಒಂದಿಲ್ಲದೆ ಮತ್ತೊಂದು ಅಪೂರ್ಣ. ರಜೆ ಮುಗಿದು ನಗರಕ್ಕೆ ಹಿಂತಿರುಗುವಾಗ ಅರ್ಜುನ್ ಕಣ್ಣೀರು ಹಾಕಿದ. ನಾನು ಮತ್ತೆ ಬರುತ್ತೇನೆ ಎಂದು ರಮೇಶ್ ಮತ್ತು ಗೌರಿಗೆ ಮಾತುಕೊಟ್ಟ. ನಗರಕ್ಕೆ ಬಂದ ಮೇಲೆ ಅವನು ತನ್ನ ಸ್ನೇಹಿತರಿಗೆ ಹಳ್ಳಿಯ ಜೀವನದ ಬಗ್ಗೆ ಹೇಳಿದ. ಮಣ್ಣಿನ ಮೌಲ್ಯ, ನೀರಿನ ಮಹತ್ವ, ಸ್ನೇಹದ ಸೌಂದರ್ಯ ಇವೆಲ್ಲ ಅವನ ಜೀವನ ಪಾಠಗಳಾಗಿದ್ದವು. ಅರ್ಜುನನಿಗೆ ಈಗ ನಗರವೂ ಹಳ್ಳಿಯೂ ವಿರೋಧಿಗಳಲ್ಲ, ಅವು ಪರಸ್ಪರ ಪೂರಕಗಳು ಎಂಬುದನ್ನು ಅವನು ಮನದಾಳದಿಂದ ಅರಿತಿದ್ದ.